ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ಒಂದು ರಾಯಚೂರು ನಗರದಲ್ಲಿ ನಡೀತಾ ಇದೆ. ನಾವಿವತ್ತು ರಾಯಚೂರಿನ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇದ್ದೇವೆ. ಬೆಳಗ್ಗೆ 6 ಗಂಟೆಯಿಂದಲೇ ಈ ಒಂದು ಹೋರಾಟ ಶುರುವಾಗಿದೆ. ನೀವು ಕೂಡ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಬೆಳಗ್ಗೆಯಿಂದಲೇ ಪೊಲೀಸರು ಎಲ್ಲ ರೀತಿಯ ಭದ್ರತೆಯನ್ನು ಮಾಡಿಕೊಂಡಿದ್ದಾರೆ. ಬೆಳಗ್ಗೆಯಿಂದ ಬಸ್ಗಳ ಸಂಚಾರ ರಸ್ತೆಯಲ್ಲಿ ಯಾರು ಕೂಡ ಓಡಾಡಬೇಡಿ ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲದೆ ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಮಾಡಿದ್ದಾರೆ. ಈ ಒಂದು ಮೀಸಲಾತಿಗೆ ನಡೆದಂಥ ಹೋರಾಟದಲ್ಲಿ ಸರ್ಕಾರ ನಮಗೆ ಮಲತಾಯಿ ಧೋರಣೆ ತೋರ್ತಾ ಇದೆ. ಒಳ ಮೀಸಲಾತಿಯನ್ನು ಮಾಡಲೇಬೇಕು ಹಿಡಿದು ಇವತ್ತು ರಾಯಚೂರು ಈ ಒಂದು ಈಗಾಗಲೇ ಒಳ್ಳೆ ರೀತಿಯಿಂದ ಸ್ಪಂದನೆ ನೀಡಿ ರಾಯಚೂರು ಬಂದ್ಗೆ ಬೆಂಬಲ. ಇನ್ನೊಂದು ಕಡೆ ರಾಯಚೂರು ಒಳ ಮೀಸಲಾತಿಯನ್ನ ಜಾರಿ ಆಗಬೇಕು ಅಂತ ಹೋರಾಟಗಾರರೆಲ್ಲರೂ. ನಾನು ಹೋರಾಟಗಾರರನ್ನೇ ಮಾತಾಡಿಸ್ತೀನಿ. ಸರ್, ಒಳ ಮೀಸಲಾತಿ ಯಾಕೆ ಜಾರಿ ಆಗಬೇಕು? ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಮಾಡಿದಂಥ ತೀರ್ಪು, ಅದ್ರ ಜೊತೆಯಲ್ಲಿ ತೆಲಂಗಾಣ ಹರಿಯಾಣದಲ್ಲಿ ಅದೇ ಒಂದು ಮಾರ್ಗದರ್ಶನದಲ್ಲಿ ಒಂದು ರಿಸರ್ವೇಷನ್ ಮಾಡಿ ಅಸ್ತಿತ್ವಕ್ಕೆ ಬಂದಿದೆ. ಅಲ್ಲಿ ಆಲ್ರೆಡಿ ಜಾಬ್ಸ್ ಎಲ್ಲ ಫಿಲಪ್ ಆಗ್ತಾಯಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅವರ ಪ್ರಣಾಳಿಕೆಯಲ್ಲಿ ಹೇಳಿ ರಾಯಚೂರು ಅಲ್ಲದೆ ಇಡೀ ಕರ್ನಾಟಕ ಮಾದಿಗ ಸಮಾಜಕ್ಕೆ ದ್ರೋಹ ಬಗೆತಾ ಇದೆ. ಕರ್ನಾಟಕದಲ್ಲಿ ಆ ಒಂದು 56,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಏನು ಹೇಳ್ತಾರೆ. ಅದು ವಿತೌಟ್ ನಮ್ಮದು ಒಳ ಮೀಸಲಾತಿ ಹೊರತುಪಡಿಸಿ ಮಾಡ್ತಾಯಿದ್ರಲ್ಲೇ ಅದ್ರ ಜೊತೆಲಿ 8,000 ಪೊಲೀಸ್ ಡಿಪಾರ್ಟ್ಮೆಂಟ್ ಹುದ್ದೆಗಳು ಎರಡೂ ಸೇರಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ. ಅಲ್ಲ ಸರ್, ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸರ್ಕಾರ ಏನೋ ತೀರ್ಮಾನ ಮಾಡಿದೆ. ಆದರೆ ಈಗ ಒಳ ಮೀಸಲಾತಿ ಜಾರಿ ಮಾಡಿ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀರಿ, ರಾಯಚೂರು ಬಂದ್ಗೆ ಕರೆ ಕೊಟ್ಟಿದ್ರಲ್ಲ, ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ? ಈಗ ಸರ್ಕಾರ ಎರಡೂ ಸದನಗಳಲ್ಲಿ ಒಪ್ಪಿ ರಾಜ್ಯಪಾಲರ ಸಹಿಯನ್ನು ಪಡೆದು ಕಾಯ್ದೆ ಆದ ನಂತರ ಹಳೇ ಮೀಸಲಾತಿ ಒಳಗಡೆ 56,000 ಹುದ್ದೆಗಳನ್ನು ತುಂಬುತ್ತೀನಂತಕ್ಕಂಥ ಆದೇಶ ಮಾಡಿಸಿರತಕ್ಕಂಥದ್ದು ಕಾಂಗ್ರೆಸ್ನ ಕಪಟತನ, ನೀಚತನ, ಇಡೀ ನಮ್ಮ ಮಾದಿಗ ಸಮಾಜಕ್ಕೆ ಮಾಡತಕ್ಕಂಥ ಘೋರ ಅನ್ಯಾಯವಾಗಿದೆ. ಇದನ್ನು ಖಂಡಿಸಿ ರಾಯಚೂರು ಬಂದ್ಗೆ ಕರೆ ನೀಡಿದ್ದೀವಿ. ರಾಯಚೂರಿನ ಎಲ್ಲ ವಾಣಿಜ್ಯೋದ್ಯಮಗಳು, ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ನಾವು ಮನವಿ ಮಾಡಿದ್ರಿಂದ ಇವತ್ತು ಎಲ್ಲ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡಿ ನಮಗೆ ಬೆಂಬಲಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ಒಳ ಮೀಸಲಾತಿಯನ್ನು ಅಳವಡಿಸಿ 56,000 ವಿದ್ಯಾರ್ಥಿಗಳ 56,000 ಹುದ್ದೆಗಳನ್ನು ಫಿಲಪ್ ಮಾಡಬೇಕು. ಇಲ್ಲದೇ ಇದ್ದಲ್ಲಿ ನಮ್ಮ ಮಾದಿಗ ಸಮಾಜದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೀನು ಮಾರಣ ಹೋಮ ಬರೆದರೆ ನಿನ್ನ ಸರ್ಕಾರಕ್ಕೆ ಬೆಂಕಿ ಇಡ್ತಕ್ಕಂಥ ಕೆಲಸ ಮಾದಿಗ ವಿದ್ಯಾರ್ಥಿಗಳು, ಮಾದಿಗ ಪದವೀಧರರು. ಒಂದಿನನೇ ಹೋರಾಟ ಇರುತ್ತಾ ಅಥವಾ ಹೀಗೆ ಒಂದು ವೇಳೆ ನಿಮ್ಮ ಬೇಡಿಕೆ ಈಡೇರದಿದ್ರೆ ನಿರಂತರವಾಗಿರುತ್ತಾ? ಈ ಹೋರಾಟ ಇವತ್ತಲ್ಲ, ನಿರಂತರವಾಗಿ ಹೋರಾಟ ಇದ್ದೀವಿ. ಇವತ್ತು ರಾಜ್ಯದಲ್ಲಿ 7-8 ಜಿಲ್ಲೆಗಳಲ್ಲಿ ಬಂದಾಗಿದೆ. ಹರಿಹರದಿಂದ ನಮ್ಮ ಸ್ವಾಮೀಜಿಗಳು ಪಾದಯಾತ್ರೆಯನ್ನು ಬೆಂಗಳೂರುವರೆಗೆ ಹೋಗ್ತಾ ಇದ್ದಾರೆ. ನಿರಂತರವಾಗಿ ನಮ್ಮ ಹೋರಾಟ ಇಡೀ ರಾಜ್ಯದಲ್ಲಿ ಇವತ್ತು ರಾಯಚೂರಿನಲ್ಲಿ ಬಂದ್ ಕಾರ್ಯಕ್ರಮ ಇದೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಏನು ಮೋಸ ಮಾಡಿದೆ ನಮ್ಮ ಸಮಾಜಕ್ಕೆ, ನಾಳೆ ಅಲ್ಲಿಂದಲೇ ನಿರಂತರವಾದಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಇದಿಷ್ಟು ಹೋರಾಟಗಾರರ ಮಾತಾಗಿದೆ. ಒಳ ಮೀಸಲಾತಿಯನ್ನು ಜಾರಿ ಮಾಡಿ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಒಂದು ವೇಳೆ ಒಳ ಮೀಸಲಾತಿ ಮಾಡದೇ ಇದ್ದರೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.